ಹಾಯ್ ಕಲಬುರ್ಗಿ. ಸೊ ಭಾಳ ದಿನ ಆದ್ಮೇಲೆ ಇವತ್ತು ನಾನು ಬ್ಲಾಗ್ ಮಾಡತ್ತೀನಿ. ಸೊ ನಾವಿವತ್ತು ಒಂದು ಸ್ಪೆಷಲ್ ಪ್ಲೇಸಿಗೆ ಹೊಂಟಿವಿ. ಎಲ್ಲಪ್ಪ ಅಂತ ಹೇಳ್ತೀನಿ, ಬರ್ರಿ. ಅಲ್ಲಿಂದ ನಾವು ಕಲಬುರ್ಗಿ ಸ್ಟೇಷನಿಗೆ ಬಂದೆವು. ಸೊ ಕಲಬುರ್ಗಿ ಸ್ಟೇಷನಿಗೆ ಬಂದ್ಬಿಟ್ಟು ಟಿಕೆಟ್ನ ತಗೊಂಡ್ವಿ. ಟಿಕೆಟ್ ತಗೊಂಡ್ಮೇಲೆ ಇನ್ನೇನು ಮಾಡೋದ್ರಿ, ಟ್ರೈನ್ ಒಂದೇ ಇರೋದು. ಸೊ ಅದಕ್ಕೆ ಜಟ್ ಪಟ್ ಅಂತೇಳಿ ಟ್ರೈನ್ ಹುಡುಕಾಡ್ಕೊತ ಹೋದಾಗ ಟ್ರೈನ್ ಬಂದಿತ್ತು. ಸೊ ಅದಕ್ಕೆ ಸೀಟ್ ಒಂದು ಸಿಗಲಾಗಿತ್ತು. ಸೊ ಹುಡುಕಾಡ್ಕೊತಾ ಹೋಗ್ತಾ ಇದೀವಿ ಸೀಟ್ ಸಿಗ್ತಾವೇನಂತೇಳಿ. ಹಾಯ್, ಎಲ್ಲಿಗೆ ಹೊಂಟಿರಿ ಇವತ್ತ? ಬೀದರ್, ನಮ್ಮ ಪಯಣ ಬೀದರ್. ಸೊ ನೋಡಿದ್ರಲ್ಲ, ಬೀದರ್ಗೆ ಹೋಗ್ತಾ ಇದ್ದೀವಿ. ಯಾಕಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ನಾನು ಇಲ್ಲಿ ನೋಡಿದೆ, ಹೊರಗೆ ನೇಚರ್ ಚೆನ್ನಾಗಿತ್ತು. ಸೊ ನಾನು ಕೂಡ ಸ್ವಲ್ಪ ಫ್ಲೆಕ್ಸ್ ಮಾಡಿದೆ. ನಮ್ಮ ಬ್ಲಾಗ್ ಒಳಗೆ ನಾವು ಮಾಡಿ ನೋಡ್ರಿ ಹೆಂಗೆ ಮಾಡ್ತಾನ. ಯಾಕೆ ಕೂಗಾಡ್ತಾ ಇದೆಯಾ? ಮೊದಲು ಅವಳನ್ನ ಹೋಗೋದಕ್ಕೆ ಹೇಳು, ಓಡಿಸೋಳ. ನಾನು ಹೇಳ್ತೀನಿ, ನೀ ಸಮಾಧಾನ ಮಾಡು. ಅವಳೆಲ್ಲಿ ಇರ್ಕೊಡು, ಬಾ ಕೂತ್ ಕಳ್ಸೋಳ. ಫೈನಲಿ ಬೀದರ್ ಸ್ಟೇಷನ್ ಬಂತು. ಸೊ ಬೀದರ್ಗೆ ಬಂದ್ಬಿಟ್ವಿ. ಸೊ ಇವತ್ತು ನಾವು ಹೋಗ್ತಾ ಇರೋದು, ನಮ್ಮ ಜೋಗಿ ಸರ್ ಅವರು ಒಂದು ಫಿಲಮ್ ಮಾಡಿದ್ದಾರೆ, ಅಕ್ಕ ಮಹಾದೇವಿ ಅಂತೇಳಿ. ಸೊ ಆ ಒಂದು ಫಿಲಮ್ ನೋಡೋಕ್ಕೆ ನಾವು ಇವತ್ತು ಬೀದರ್ಗೆ ಬಂದ್ವಿ. ಸೊ ಬೀದರ್ ಬಂದಮೇಲೆ ಅಲ್ಲಿ ಆಟೋನ ಹಿಡ್ಕೊಂಡು ಅಲ್ಲಿಂದ ಸೀದಾ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಆಟೋ ಸಿಕ್ತು. ಸೊ ಅಲ್ಲಿಂದ ಸೀದಾ ನಾವು ಹೋದ್ವಿ. ಸೊ ನಮ್ಮ ಜೋಗಿ ಸರ್ ಸಿಕ್ಬಿಟ್ರು. ಸೊ ಅವ್ರು ನಾಷ್ಟ ಮಾಡಿಸಿದ್ರು. ಸೊ ಫೈನಲಿ ಎಲ್ಲರೂ ಕೂಡ ನಾಷ್ಟ ಮಾಡಿ ಒಂದು ಫಿಲಮ್ಗೆ ಹೋಗ್ಬೇಕಂತ ನೋಡಿದ್ವಿ. ಸೊ ಇವರೇ ನೋಡಿ ನಮ್ಮ ಜೋಗಿ ಸರ್, ಇವ್ರದ್ದೇ ಒಂದು ಫಿಲ್ಮು ಬಂದಿದೆ. ಸೊ ಅದಕ್ಕೆ ಅಂತಾನೆ ಸೊ ಇವ್ರ ಕಾರಲ್ಲೇ ಕೂತ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ಅಲ್ಲಿಂದ ನಾವು ಹೋಗಿದ್ದು ಡೈರೆಕ್ಟ್ ಟಾಕೀಸ್ಗೆ. ಸೊ ಈ ಒಂದು ಟಾಕೀಸಲ್ಲಿ ಇವರ ಫಿಲ್ಮು ಯಾವುದಪ್ಪ ಫಿಲ್ಮ್ ಅಂದರೆ ಅಕ್ಕ ಮಹಾದೇವಿ ಅಂತೇಳಿ. ಸೊ ನೋಡ್ರಿ ನಡ್ರಿ ಅಂತ ಹೇಳಿ ಟಿಕೆಟ್ನು ಕೂಡ ತಗೊಂಡ್ವಿ. ಸೊ ಇದೇ ನೋಡ್ರಿ ಫಿಲಮ್. ಅನುಭವ ಮಂಟಪದಲ್ಲಿ ಶರಣರೆಲ್ಲರೂ ತಮ್ಮ ಬರುವಿಕೆಯನ್ನ ಕಾಯುತ್ತಿದ್ದಾರೆ. ತಾವಿಲ್ಲಿ ಸಿದ್ಧರಾಗುತ್ತಿರುವುದನ್ನ ಅರಿತು ನನ್ನನ್ನು ನಿಮ್ಮನ್ನು ಕರೆದುಕೊಂಡು ಬರಲು ಫಿಲ್ಮ್ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಮತ್ತೆ ವಾಪಸ್ ನಮ್ಮ ಕಲಬುರ್ಗಿಗೆ ಹೋಗ್ತಾ ಇದ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತೆ ಸಿಗ್ತೀನಿ, ಬಾಯ್.